ಎಸ್, ಇನ್ನು ದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇಡೀ ದೇಶದ ಗಮನ ಸೆಳೆಯುತ್ತಿರುವ ಹಿನ್ನೆಲೆ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಕೂಡ ಸೋಲನ್ನು ಒಪ್ಪಿದ್ದಾರೆ. ಹೌದು, 600 ಮತಗಳ ಅಂತರದಲ್ಲಿ ಮನೀಶ್ ಸಿಸೋಡಿಯಾ ಸೋತಿರುವಂಥದ್ದು. ಅವರು ಜಂಗ್ಪುರ್ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು. ಜಂಗ್ಪುರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತರವಿಂದರ್ ವಿರುದ್ಧ ಸೋಲನ್ನ ಕಂಡಿದ್ದಾರೆ. ಜೈಲಿಗೆ ಹೋದ್ ಬಂದ ನಂತರ ಅವರಿಗೆ ಸಹಾನುಭೂತಿಯಿಂದ ಗೆಲುವು ಸುಲಭ ಆಗಬಹುದು ಅಂತ ಅನೇಕರು ವಿಮರ್ಶನೆ ಮಾಡಿದ್ರು, ಊಹೆಯನ್ನ ಮಾಡಿದ್ರು. ಆದರೆ ಜನರ ಲೆಕ್ಕಾಚಾರವೇ ಬೇರೆ ಆಗಿತ್ತು, ಜನರ ಮನದಲ್ಲಿ ಇರುವಂತಹ ವಿಚಾರವೇ ಬೇರೆ ಆಗಿತ್ತು. ಗ್ಯಾರಂಟಿಗಳನ್ನ ನೀಡುವುದರ ಮೂಲಕ ದೇಶದ ಗಮನವನ್ನ ಸೆಳೆದಂತಹ ಆಮ್ ಆದ್ಮಿ ಪಕ್ಷ ಮೊಟ್ಟ ಮೊದಲು ದೆಹಲಿಯ ಗದ್ದುಗೆಯನ್ನ ಏರಿತ್ತು. ಆದರೆ ಗ್ಯಾರಂಟಿಗಳ ಹೆಸರಲ್ಲಿ ದೆಹಲಿ ಗದ್ದುಗೆಯನ್ನ ಏರಿದವರು ಇವತ್ತು ಗದ್ದುಗೆಯಿಂದ ಕೆಳಗಿಳಿಬೇಕಾದಂತಹ ಸನ್ನಿವೇಶ ಎದುರಾಗಿದೆ. ಯಾಕೆಂದ್ರೆ ಈಗಾಗಲೇ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕೂಡ ಸೋಲಾಗಿದೆ. ಆದರೆ ಹಾಲಿ ಇರುವಂತಹ ಸಿಎಂ ಅತೀಶಿ ಅವರಿಗೆ ಗೆಲುವಾಗಿದೆ. ಆದರೆ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಕೂಡ 600 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ.